ನಿನಗಾಗಿ ಭಾಗ 3. ಕೆಲಸದವಳು ಊಟವನ್ನು ತಂದಳು. ನನ್ನ ಕೈಯಲ್ಲಿ ತಿನ್ನಲು ಸಾಧ್ಯವಾಗಿಲ್ಲ. ವಿಕ್ರಮ್ ನನ್ನನ್ನು ತುಂಬ ಎಳೆದಾಡಿದ್ದ ಸಮಯದಲ್ಲಿ ಕೈಯಲ್ಲಿ ಗಾಯಗಳಾಗಿತ್ತು. ಅದನ್ನು ನೋಡಿ ಕೆಲಸದವಳು ನಿಟ್ಟುಸಿರು ಬಿಟ್ಟಳು. ಕೊನೆಗೆ ಅವಳ ಕೈಯಾರ ನನಗೆ ಊಟವನ್ನು ಮಾಡಿಸಿದಳು. ಇವೆಲ್ಲ ಮೊದಲು, ನಂತರ ಸರಿ ಹೋಗುತ್ತಾರೆ. ಏನೂ ಯೋಚಿಸಬೇಡಿ, ಭಯಪಡಬೇಡಿ. ಅವರು ಮೇಲೆ ಮಾತ್ರ ತುಂಬ ಕೋಪ, ತುಂಬ ಒಳ್ಳೆಯವರು ಮನಸ್ಸಿನಿಂದ ಅಂತ ಕೆಲಸದವಳು ಹೇಳಿದಳು. ಅವಳು ಊಟವನ್ನು ಮಾಡಿಸಬೇಕಾದಾಗ ನನಗೆ ನನ್ನ ಅಮ್ಮ ನೆನಪಾದಳು. ನಾನು ಚಿಕ್ಕವಳಾಗಿದ್ದಾಗ ಅವಳು ಕೂಡ ಇದೇ ರೀತಿ ತಿನ್ನಿಸುತ್ತಾ ಇರಬೇಕೇನೋ. ನನ್ನ ತಂದೆ ತಾಯಿ ಇದ್ದಿದ್ದರೆ ಇಂದು ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಯಾರು ಎಷ್ಟು ನೋಡಿಕೊಂಡರೂ ಅಪ್ಪ ಅಮ್ಮನೇ. ಅವರ ಸ್ಥಾನ ಯಾರೂ ತುಂಬಲು ಸಾಧ್ಯವಿಲ್ಲ. ಆ ಕೆಲಸದ ಅಮ್ಮನಿಗೆ ಸ್ವಲ್ಪ ಬೇಸರವಾಯಿತು. ನಂತರ ನನ್ನ ಕಣ್ಣೀರನ್ನು ಅವಳ ಸೆರಗಿನಿಂದ ಒರೆಸುತ್ತಿದ್ದಳು. ಸಡನ್ನಾಗಿ ಇದ್ದಕ್ಕಿದ್ದಂತೆ ಅವಳ ಮುಖದಲ್ಲಿ ಇದ್ದ ಎಕ್ಸ್ಪ್ರೆಷನ್ ಚೇಂಜ್ ಆಯಿತು. ಅದನ್ನು ನೋಡಿ ನನಗೆ ಭಯವಾಗಿ ಹಿಂದೆ ತಿರುಗಿ ನೋಡಿದರೆ ಈಗಾಗಲೇ ವಿಕ್ರಮ್ ಬಂದಿದ್ದ. ಅವನನ್ನು ನೋಡಿ ಬೆಚ್ಚಿಬಿದ್ದೆ. ಸ್ವಲ್ಪ ಲೇಟಾಗಿ ಬರುತ್ತಾನೆ ಅಂತ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದೆ. ಇನ್ನು ಪುನಃ ನನಗೆ ನೋವನ್ನು ಮಾಡುತ್ತಾನೆ, ಕಷ್ಟವನ್ನು ಕೊಡುತ್ತಾನೆ. ಜೋರಾಗಿ ಅಳಲು ಶುರು ಮಾಡಿದೆ. ಅದನ್ನು ನೋಡಿ ಕೆಲಸದಮ್ಮ ಕಂಗಾಲಾದಳು. ಅವಳು ನನ್ನನ್ನು ಸಮಾಧಾನ ಮಾಡಬೇಕಾ ಅಥವಾ ವಿಕ್ರಮ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾ ತಿಳಿಯುತ್ತಿಲ್ಲ. ಏನೂ ಮಾತನಾಡದೆ ಸೈಲೆಂಟಾಗಿ ಹೊರಟು ಹೋದಳು. ವಿಕ್ರಮ್ ಅವಳ ಹಿಂದೆಯೇ ಹೋದ. ಜೋರಾದ ಶಬ್ದಗಳು ಕೇಳಿಸುತ್ತಿತ್ತು. ಪಾತ್ರೆಗಳನ್ನು ಕೆಳಗೆ ಹಾಕಿದ ಶಬ್ದ, ಗೋಡೆಗೆ ಹೊಡೆಯುತ್ತಿರುವ ಶಬ್ದ. ಆ ಕೆಲಸದವಳು ಪದೇ ಪದೇ ಕ್ಷಮೆ ಕೇಳುತ್ತಿರುವುದು. ನನಗೆ ಊಟ ಕೊಟ್ಟಿದ್ದಕ್ಕೆ ಅವಳಿಗೆ ಕಷ್ಟ ಕೊಡುತ್ತಿರಬಹುದು ಈ ಪಾಪಿ ಅಂತ ಚೆನ್ನಾಗಿ ಬೈದುಕೊಂಡೆ. ಅವನು ನನಗೆ ಒಳ್ಳೆಯದನ್ನು ಮಾಡುವುದಿಲ್ಲ. ಯಾರಾದರೂ ಸ್ವಲ್ಪ ಕರುಣೆ ತೋರಿಸಿದರೆ ಅವರನ್ನು ಕೂಡ ಅವನು ಬಿಡುವುದಿಲ್ಲ. ಅದಕ್ಕೆ ಈ ಮನೆಯಲ್ಲಿರುವ ಅವನ ಅಪ್ಪ ಅಮ್ಮ, ಅಣ್ಣ ಅತ್ತಿಗೆ, ತಮ್ಮ ತಂಗಿ ಪ್ರತಿಯೊಬ್ಬರೂ ಕೂಡ ರೂಮಿನಿಂದ ಹೊರಗೆ ಬಂದಿಲ್ಲ. ಎಲ್ಲಿ ಅವನ ಕೋಪಕ್ಕೆ ಗುರಿಯಾಗಬೇಕು ಅಂತ. ನ್ಯಾಯ ನೀತಿ ಧರ್ಮ ಎಲ್ಲಿದೆ? ಎಲ್ಲ ಅವರವರ ಕಂಫರ್ಟನ್ನು ಮಾತ್ರ ನೋಡಿಕೊಳ್ಳುತ್ತಾರೆ. ನನ್ನ ಕಷ್ಟ, ನನ್ನ ನೋವು ಯಾರಿಗೂ ಬೇಕಿಲ್ಲ. ನಾನು ವಾಶ್ರೂಮ್ಗೆ ಹೊರಟು ಹೋದೆ. ಬಾಗಿಲನ್ನು ತುಂಬ ಗಟ್ಟಿಯಾಗಿ ಒಳಗಡೆಯಿಂದ ಹಾಕಿದೆ. ವಿಕ್ರಮ್ ರೂಮಿಗೆ ಬಂದವನು ನನ್ನನ್ನು ಹುಡುಕುತ್ತಾ ವಾಶ್ರೂಮ್ನ ಕಡೆಗೆ ಬಂದನು. ಬಾಗಿಲನ್ನು ಗಟ್ಟಿಯಾಗಿ ಹೊಡೆಯುತ್ತಿದ್ದಾನೆ. ನಾನು ತೆಗೆಯುತ್ತಿಲ್ಲ. ಭಯ. ಇವನು ನನ್ನನ್ನು ಏನಾದರೂ ಮಾಡಿಬಿಡುತ್ತಾನೆ. ನಾನು ಇವನ ಕೈಗೆ ಸಿಗಬಾರದು. ಆ ರೀತಿಯ ಯಾವುದಾದರೂ ಒಂದು ಪ್ಲ್ಯಾನನ್ನು ಯೋಚಿಸುತ್ತಿದ್ದೆ. ಆದರೆ ಯಾವುದೂ ಕೂಡ ಹೊಳೆಯಲಿಲ್ಲ. ಕೊನೆಗೆ ಅಲ್ಲಿ ಇದ್ದ ಕಿಟಕಿ ನೆನಪಾಯಿತು. ಅಲ್ಲಿಂದ ಹಾರಿ ಹೊರಗೆ ಹೋಗೋಣ ಅಂತ ಯೋಚಿಸಿದೆ. ಆದರೆ ಹೊರಗೆ ಇವನ ಸೆಕ್ಯೂರಿಟಿಗಳು ಇದ್ದಾರೆ. ಅವರಿಗೆ ನಾನು ಸಿಗಬಾರದು. ಅದು ಹೇಗೆ ಸಾಧ್ಯ? ತುಂಬ ಕೆಟ್ಟದಾಗಿ ಬೈದು ನನ್ನನ್ನು ಬಾಗಿಲನ್ನು ತಟ್ಟುತ್ತಿದ್ದಾನೆ. ನಾನು ಬಾಗಿಲನ್ನು ತೆಗೆಯುತ್ತಿಲ್ಲ, ಏನಾದರೂ ಬೈದುಕೊಳ್ಳಲಿ ಅಂತ. ಬೆದರಿಕೆ ಕೂಡ ಹಾಕುತ್ತಿದ್ದಾನೆ. ನೀನು ಈಗ ಬಾಗಿಲು ತೆಗೆಯದೇ ಹೋದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಈಗ ತೆಗೆದರೆ ಬದುಕಿಬಿಡುತ್ತೀಯಾ, ಇಲ್ಲವಾದರೆ ಅದರ ಪರಿಣಾಮವನ್ನು ನೀನೇ ಅನುಭವಿಸಬೇಕು. ಮನೆಯ ಸುತ್ತ ಸೆಕ್ಯೂರಿಟಿಗಳು ಇದ್ದಾರೆ. ನೀನು ಹೊರಗೆ ಕಾಲಿಟ್ಟ ತಕ್ಷಣ ಅವರು ನಿನ್ನನ್ನು ಹಿಡಿಯುತ್ತಾರೆ. ಅವನು ಏನು ಹೇಳಿದರೂ ನನಗೆ ಏನೋ ಅನಿಸುತ್ತಿರಲಿಲ್ಲ. ಕೊನೆಗೆ ಅವನು ಹೇಳುತ್ತಾನೆ, ನಿನ್ನ ಚಿಕ್ಕಪ್ಪನನ್ನು ಜೀವಸಹಿತ ನೋಡಬೇಕು ಅನ್ನುವ ಆಸೆ ಇದ್ದರೆ ಬಾಗಿಲು ಈಗಲೇ ತೆಗಿ, ಇಲ್ಲವಾದರೆ ಅಲ್ಲೇ ಇರುವ ಕಿಟಕಿಯಿಂದ ಹಾರಿ ಹೋಗು ಅಂತ ಹೇಳಿದ. ನೀನು ಮನೆಗೆ ಹೋಗುವಾಗ ಜೀವಂತ ಸಹಿತವಾಗಿ ನಿನ್ನ ಚಿಕ್ಕಪ್ಪ ನಿನಗೆ ಸಿಗುವುದಿಲ್ಲ. ನಿನ್ನಿಷ್ಟ. ಅನ್ಯಾಯವಾಗಿ ಸಾಯಿಸಿದರೆ ನಮ್ಮಿಬ್ಬರ ಮಗುವನ್ನು ಯಾರು ನೋಡಿಕೊಳ್ಳುತ್ತಾರೆ ಅಲ್ಲವೇ ಅಂತ ಹೇಳಿದಾಗ ಗುಂಡಿಗೆ ನೀರಾಗಿ ಹೋಯಿತು. ಚಿಕ್ಕಪ್ಪನ ವಿಷಯ ಹೇಳಿದ. ಪ್ರಪಂಚದಲ್ಲಿ ನನಗೆ ಈಗ ಇರುವ ಮನುಷ್ಯ ಅಂದರೆ ಅವನೊಬ್ಬನೇ. ಅವನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ. ಅವನಿಲ್ಲದೆ ಪ್ರಪಂಚವನ್ನು ಊಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನನ್ನ ಅಪ್ಪ ಅಮ್ಮ, ಅಕ್ಕ, ಅಣ್ಣ, ತಂಗಿ, ತಮ್ಮ ಎಲ್ಲ ಅವನೇ. ಹಾಗೆ ಸಾಕಿದ. ಈಗ ನನಗೆ ಅವನೇ ಎಲ್ಲ. ಅವನು ಇಲ್ಲದೆ ನಾನಿರಲು ಸಾಧ್ಯವೇ ಇಲ್ಲ. ಇವನು ಕೊಡುವ ಕಷ್ಟ ಎಷ್ಟು ಮಾತ್ರ ನಾನು ಸಹಿಸಿಕೊಳ್ಳುತ್ತೇನೆ.
ಬಾಗಿಲನ್ನು ತೆಗೆದೆ. ಅವನು ತುಂಬ ಕೋಪದಿಂದ ನನ್ನನ್ನು ನೋಡುತ್ತಿದ್ದ. ಮುಖ ಕೆಂಪಾಗಿತ್ತು ಅವನದ್ದು. ತಲೆ ಕೂದಲು ಚಿತ್ರ ವಿಚಿತ್ರವಾಗಿತ್ತು. ಅಕ್ಕ ಹೇಳಿದ್ದು ನೆನಪಾಯಿತು. ಅವನಿಗೆ ಕೋಪ ಬಂದರೆ ತಲೆ ಕೂದಲನ್ನು ಕಿತ್ತುಕೊಳ್ಳುತ್ತಾನೆ, ವಿಚಿತ್ರವಾಗಿ ಇರುತ್ತಾನೆ ಅಂತ. ಏನು ಮಾಡುತ್ತಾನೆ ಇವನು ಅಂತ ಎದೆ ಹೊಡೆದುಕೊಳ್ಳುತ್ತಿದೆ. ನನ್ನ ಎದೆ ಬಡಿತ ನನಗೆ ಕೇಳಿಸುತ್ತಿದೆ. ಇಂದು ನನ್ನ ಕೊನೆಯ ದಿನ ಆಗಬಹುದೇನೋ. ಆದರೆ ಯಾವ ತಪ್ಪಿಗೆ ಈ ಶಿಕ್ಷೆ, ಅದು ಈಗಲೂ ಕೂಡ ನನಗೆ ಅರ್ಥವಾಗುತ್ತಿಲ್ಲ. ಸಹಿಸಿಕೊಳ್ಳಲು ಕೂಡ ಆಗುತ್ತಿಲ್ಲ ಒಬ್ಬ ಮನುಷ್ಯ ಇಷ್ಟೊಂದು ಕಷ್ಟ ಕೊಡುತ್ತಿರುವುದನ್ನು. ಆಗ ಅವನು ಕೇಳಿದ, ನಿನಗೆ ಎಷ್ಟು ಕೊಬ್ಬು ಇರಬಹುದು? ನನ್ನನ್ನು ಯಾಮಾರಿಸುತ್ತೀಯಾ? ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ. ಇನ್ನೆಂದೂ ಕೂಡ ನೀನು ರೂಮಿನ ಬಾಗಿಲನ್ನಾಗಲಿ ಅಥವಾ ಬಾತ್ರೂಮ್ನ ಬಾಗಿಲನ್ನಾಗಲಿ ಹಾಕಬಾರದು. ಆ ರೀತಿ ಮಾಡುತ್ತೇನೆ. ನಾನು ಭಯದಿಂದ ಏನು ಮಾಡುತ್ತಾನೆ ಇವನು ಅಂತ ನೋಡುತ್ತಿದ್ದೆ. ನನ್ನ ಸೊಂಟವನ್ನು ಅವನ ಒರಟು ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡ. ಅವನ ಕೈಯಲ್ಲಿ ತುಂಬ ಬಿಸಿಯಿತ್ತು. ಆ ಬಿಸಿಯಿಂದ ನನ್ನ ಮೈಯಲ್ಲಿ ಒಂದು ರೀತಿಯ ರೋಮಾಂಚನವಾಯಿತು. ಅದು ಸರಿ ತಪ್ಪು ಏನು ತಿಳಿಯುತ್ತಿಲ್ಲ. ಅವನ ದೇಹದ ಹತ್ತಿರ ನನ್ನ ದೇಹವನ್ನು ಹಿಡಿದು ಎಳೆದ. ಅವನ ತುಟಿಗಳಿಂದ ನನ್ನ ತುಟಿಗಳಿಗೆ ಮುತ್ತು ಕೊಡಲು ಆರಂಭಿಸಿದ. ನನಗೆ ಉಸಿರು ಆಡಲು ಕೂಡ ಅವಕಾಶ ಕೊಡದೆ ನಾನು ದೂರ ಹೋಗಲು ಪ್ರಯತ್ನಿಸುತ್ತಿದ್ದರೆ ಅವನು ಬಿಡುತ್ತಿಲ್ಲ. ಅವನು ನನ್ನನ್ನು ತುಂಬ ಕೋಪದಿಂದ ನೋಡುತ್ತಿದ್ದಾನೆ. ಮುತ್ತು ಕೊಡುವುದನ್ನು ಮಾತ್ರ ನಿಲ್ಲಿಸುತ್ತಿಲ್ಲ. ನಾನು ನನ್ನ ಕೈಗಳಿಂದ ಅವನನ್ನು ದೂರ ತಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ಅವನು ತುಂಬ ಗಟ್ಟಿಯಾಗಿ ನನ್ನ ಸೊಂಟವನ್ನು ಅವನ ದೇಹದ ಹತ್ತಿರ ಎಳೆದುಕೊಂಡು ಹಿಡಿದುಕೊಂಡಿದ್ದಾನೆ. ನನ್ನ ದೇಹ ಅವನ ದೇಹಕ್ಕೆ ಟಚ್ ಆಗುತ್ತಿದೆ. ಸಂಪೂರ್ಣವಾಗಿ ನನ್ನನ್ನು ದೂರ ತಳ್ಳಿ ಅವನು ಹಾಕಿದ್ದ ಶರ್ಟನ್ನು ತೆಗೆದು ಬಿಸಾಕಿದ. ನಂತರ ತುಂಬ ಕ್ರೂರವಾಗಿ ನೋಡುತ್ತಾ ನನ್ನ ಬಳಿ ಬರುತ್ತಿದ್ದಾನೆ. ಅವನಿಗೆ ಏಕೆ ನನ್ನ ಮೇಲೆ ಇಷ್ಟು ಕೋಪ? ನಾನೇನು ಮಾಡಿದೆ? ಪ್ಲೀಸ್ ನನಗೆ ಏನು ಮಾಡಬೇಡಿ, ನನ್ನನ್ನು ಬಿಟ್ಟು ಬಿಡಿ. ನೀವು ಹೇಳಿದ ಹಾಗೆ ಕೇಳುತ್ತೇನೆ. ಆದರೆ ದೈಹಿಕವಾಗಿ ನಿಮ್ಮ ಜೊತೆ ಸೇರಲು ಇಷ್ಟವಿಲ್ಲ, ಪ್ಲೀಸ್. ಇದೆಲ್ಲವನ್ನು ನಿನ್ನ ಓಡಿ ಹೋದ ಅಕ್ಕ ಯೋಚಿಸಬೇಕಿತ್ತು. ನಾನು ಹೋದರೆ ನನ್ನ ತಂಗಿಯ ಗತಿ ಏನಾಗುತ್ತದೆ ಅಂತ, ಅವಳಿಗೆ ಯಾರಿದ್ದಾರೆ ಅಂತ. ಅವಳೇ ಯೋಚಿಸದೆ ಹೋದ ಮೇಲೆ ನಾನು ಏಕೆ ನಿನ್ನ ಬಗ್ಗೆ ಯೋಚಿಸಲಿ? ನನ್ನ ಹತ್ತಿರ ಬಂದ. ಅವನು ಶರ್ಟ್ಲೆಸ್ ಆಗಿದ್ದಾನೆ. ಆ ದುಃಖದಲ್ಲೂ ನನಗೆ ಅವನ ದೇಹ ಅರ್ಧ ಬೆತ್ತಲಾಗಿದ್ದು ಕಾಣಿಸಿತು. ಅವನು ಜಿಮ್ ಬಾಡಿ ಅಂತ ಅನಿಸುತ್ತದೆ. 6 ಪ್ಯಾಕ್ ಇದೆ. ಆಕರ್ಷಕವಾದ ಮೈಕಟ್ಟು. ಬಿಳಿ ಬಣ್ಣದಲ್ಲಿ ಇದ್ದಾನೆ. ಹಾಗೆ ನೋಡಿದರೆ ನನ್ನ ಕಲರೇ ಇದ್ದಾನೆ. ಅಕ್ಕ ಇವನನ್ನು ಏಕೆ ಬಿಟ್ಟು ಹೋದಳು? ಇಬ್ಬರು 2 ವರ್ಷಗಳ ಕಾಲ ಜೊತೆಯಲ್ಲಿ ಓಡಾಡಿದರು. ಮತ್ತೆ ಯಾವ ವಿಷಯಕ್ಕೆ ಇವಳು ಬಿಟ್ಟು ಹೋದಳು? ನನ್ನನ್ನು ಹಿಡಿದು ಎಳೆದ. ಅವನ ಹತ್ತಿರ ನನ್ನ ಸೊಂಟಕ್ಕೆ ಕೈ ಹಾಕಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಈ ಬಾರಿ ಅವನು ಶರ್ಟ್ಲೆಸ್ ಆಗಿದ್ದರಿಂದ ಅವನ ದೇಹದ ಬಿಸಿ ನನ್ನ ದೇಹಕ್ಕೆ ಸಿಗುತ್ತಿತ್ತು. ಅವನು ತುಂಬ ಕೋಪದಲ್ಲಿ ಇದ್ದಾನೇನೋ. ನನ್ನ ಕತ್ತುಗಳ ಹತ್ತಿರ, ಕೆನ್ನೆಯ ಹತ್ತಿರ, ಭುಜದ ಮೇಲೆ ನಿರಂತರವಾಗಿ ಮುತ್ತುಗಳನ್ನು ಕೊಡುತ್ತಿದ್ದಾನೆ. ನಾನು ಬೇಡ ಅಂತ ದೂರ ತಳ್ಳಿದರೂ ಕೂಡ ಅವನು ನನ್ನನ್ನು 2 ಕೈಗಳನ್ನು ಅವನ ಕೈಗಳಿಂದ ಹಿಡಿದುಕೊಂಡಿದ್ದಾನೆ. ನನ್ನನ್ನು ಸಂಪೂರ್ಣವಾಗಿ ಅವನ ಕೈಗಳಿಂದ ಬಳಸಿ ಹಿಡಿದುಕೊಂಡಿರುವುದರಿಂದ ನಾನು ಆ ಕಡೆ ಈ ಕಡೆ ಅಲುಗಾಡಲು ಸಾಧ್ಯವಿಲ್ಲ. ಅವನ ಎಲ್ಲ ಮುತ್ತುಗಳನ್ನು ನಾನು ಸ್ವೀಕರಿಸಲೇಬೇಕಾಗಿದೆ. ಅವನ ಬಿಸಿ ಉಸಿರು ನನ್ನ ಮುಖಕ್ಕೆ ತಾಗುತ್ತಿದೆ. ಅವನ ದೇಹ ಪದೇ ಪದೇ ನನ್ನ ದೇಹಕ್ಕೆ ಟಚ್ ಆಗುತ್ತಿದೆ. ಮೊದಲು ಮುತ್ತು ಕೊಡುತ್ತಿದ್ದವನು ಈಗ ಕಚ್ಚುತ್ತಿದ್ದಾನೆ. ಕೆನ್ನೆಯ ಮೇಲೆ, ಕತ್ತಿನ ಮೇಲೆ, ಬೆನ್ನಿನ ಮೇಲೆ. ಅವನ ಕಚ್ಚಾಟ ಜಾಸ್ತಿ ಆಯಿತು. ನನ್ನ ಎಲ್ಲ ಬಲವನ್ನು ಬಿಟ್ಟು ಅವನನ್ನು ಜೋರಾಗಿ ತಳ್ಳಿದೆ. ಈ ಕಷ್ಟವನ್ನು ಇನ್ನೂ ತಡೆದುಕೊಳ್ಳಲು ಸಾಧ್ಯವಿಲ್ಲ. ನನಗೆ ತುಂಬ ನೋವಾಗುತ್ತಿದೆ. ನಾನೂ ಕೂಡ ಮನುಷ್ಯಳೇ. ನನ್ನ ತಪ್ಪು ಏನು? ಮುತ್ತು ಕೊಡುವುದರಲ್ಲೂ ಒಂದು ರೀತಿ ನೀತಿ ಇರುತ್ತದೆ. ನೀವು ನನ್ನನ್ನು ಕಚ್ಚುತ್ತಿದ್ದೀರಾ ಅಂತ ಜೋರಾಗಿ ಅಳುತ್ತಾ ಕೆಳಗೆ ಕುಸಿದೆ. ಅವನು ನನ್ನನ್ನು ತುಂಬ ವಿಚಿತ್ರವಾಗಿ ನೋಡುತ್ತಿದ್ದ. ನನ್ನ ಕಣ್ಣೀರು, ನನ್ನ ನೋವು ಅವನಿಗೆ ಏನೋ ಅರ್ಥವಾಗಿರುವುದಿಲ್ಲ ಅಂತ ನನಗೆ ಗೊತ್ತು. ಮುಂದೆ
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.